ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಹೊರಟಿರ್ತಕ್ಕಂಥ ರೆಸಿಪಿ ನಾರ್ತ್ ಸ್ಟೈಲಲ್ಲಿ ಮಾಡ್ತಕ್ಕಂಥ ರೆಸಿಪಿ. ಇದು ಪೊಟ್ಯಾಟೊ ರೈಸ್. ಪೊಟ್ಯಾಟೊ ರೈಸ್ ಎರಡು ರೀತಿಯೂ ಮಾಡ್ಬೋದು. ಒಂದು ನಾರ್ತ್, ಒಂದು ಸೌತ್, ಎರಡು ರೀತಿಯಲ್ಲೂ ಮಾಡ್ಬೋದು. ಬಟ್ ಇತ್ತೀಚೆಗೆ ಸೌತ್ ಸ್ಟೈಲ್ಸ್ ನೋಡ್ತಿದ್ದೀವಿ. ಸೊ ನಾರ್ತ್ ಸ್ಟೈಲಲ್ಲಿ ಒಂದು ರೆಸಿಪಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದು ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ, ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೇಮ್ ಪನ್ನೀರ್ ರೈಸ್ ಟೇಸ್ಟೇ ಕೊಡುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ. ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ, ಹಾಗೆ ಇದು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ 2 ಪಾವು ಅಕ್ಕಿಗೆ 4 ಮೀಡಿಯಮ್ ಸೈಜ್ ಆಲೂಗಡ್ಡೆ, ಒಂದು 5 ಈರುಳ್ಳಿಯನ್ನು ತಗೊಳ್ಳಿ, ಬೆಳ್ಳುಳ್ಳಿ ಒಂದು 12 ಪೀಸ್, ಶುಂಠಿ 2 ಇಂಚು, ಮೆಣಸಿನ್ಕಾಯಿ ಒಂದು 12, ಚಕ್ಕೆ ಒಂದು 8 ಪೀಸ್, ಲವಂಗ ಒಂದು 8 ಪೀಸ್, ಮೊಗ್ಗು 2 ಪೀಸ್, ಹಾಗೆ ಅನಾನಸ್ ಹೂವು ಒಂದು ಹೂವು, ಚಿಕ್ಕ ಹೂವು ತಗೊಳ್ಳಿ, ಏಲಕ್ಕಿ 2. ಹಾಗೆ ಇನ್ನು ಪೌಡರ್ಸ್ ಏನೇನು ಬೇಕಾಗುತ್ತೆ ಅಂದರೆ ಚಿಲ್ಲಿ ಪೌಡರ್, MTR ಚಿಲ್ಲಿ ಪೌಡರ್ ಒಂದು 3 ಟೇಬಲ್ ಸ್ಪೂನ್, ಗರಂ ಮಸಾಲ 2 ಟೇಬಲ್ ಸ್ಪೂನ್, ಹಾಗೆ ಮೇಥಿ, ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನ್. ಈಗ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಳ್ಳಿ. ಹಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಹಾಗೆ ಇಡಿ. ಫಸ್ಟು ಈರುಳ್ಳಿಯನ್ನು ಒಗ್ಗರಣೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಆನಂತರ ನಾವು ಆಲೂಗಡ್ಡೆಯನ್ನು ಫ್ರೈ ಮಾಡ್ಕೋಬೋದು. ಈಗ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ, ಇದಕ್ಕೂ ತುಂಬ ಎಣ್ಣೆ ಹಿಡಿಯೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈಗ ನಾವು ಇಟ್ಕೊಂಡಿದ್ದೀವಲ್ಲ ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಅನಾನಸ್ ಹೂವು ಇವೆಲ್ಲವನ್ನು, ಪಲಾವ್ ಎಲೆ ಆಪ್ಷನಲ್, ಇದಕ್ಕೇನು ಹಾಕೋದಿಲ್ಲ, ಬೇಕಿದ್ರೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದು ಸ್ವಲ್ಪ ಸ್ಮೆಲ್ ಬಂದ ನಂತರ ಈರುಳ್ಳಿಯನ್ನು ಹಾಕಿ. ಈರುಳ್ಳಿ ಸ್ವಲ್ಪ ಭಾಗ ಮಾತ್ರ ಫ್ರೈ ಆದ ನಂತರ, ಅಂದರೆ ಒಂದು 5 ಮಿನಿಟ್ಸ್ ಫ್ರೈ ಆದ ನಂತರ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಇದು 2 ಪಾವ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಒಂದು 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಇಂಚು ಶುಂಠಿ, ಒಂದು 12 ಪೀಸ್ ಬೆಳ್ಳುಳ್ಳಿ ದಳ. ಏಕೆ ಅಂತಂದರೆ ಇದಕ್ಕೆ ಚಿಲ್ಲಿ ಪೌಡರು ಬೀಳೋದ್ರಿಂದ ನಾನು ಮೆಣಸಿನ್ಕಾಯಿ ಕಡಿಮೆ ತೊಗೊಂಡಿದ್ದೀನಿ. ಈಗ ಇದು ಫ್ರೈ ಆಗೋಷ್ಟೊತ್ತಿಗೆ ನಾವು ಆಲೂಗಡ್ಡೆಯನ್ನು ಹಚ್ಕೊಳ್ಳೋಣ. ಆಲೂಗಡ್ಡೆಯನ್ನು ನಾವು ಪನ್ನೀರ್ ಪೀಸಸ್ ಮಾಡ್ಕೊಳ್ತೀವಲ್ಲ ಆ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಸಾಕು. ಆಲೂಗಡ್ಡೆ ತುಂಬಾ ದೊಡ್ಡದು ತೊಗೋಬೇಡಿ. ತುಂಬ ದೊಡ್ಡದು ತೊಗೊಂಡ್ಬಿಟ್ರೆ ಬರೀ ಆಲೂಗಡ್ಡೆನೇ ಕಾಣಿಸ್ತಿರುತ್ತೆ. ಮೀಡಿಯಮ್ ಸೈಜ್ದು 1 ಪಾವಿಗೆ 2 ಆಲೂಗಡ್ಡೆ ಆದರೆ ಸಾಕು. ಈಗ ಆಲೂಗಡ್ಡೆ ಕೂಡ ಸ್ಲೈಸು ರೆಡಿಯಾಗಿದೆ. ಅಷ್ಟೊತ್ತಿಗೆ ನಮ್ಮ ಈರುಳ್ಳಿ ಒಗ್ಗರಣೆ ಸಹ ಬೆಂದಿರುತ್ತೆ. ಅಂದರೆ ಈರುಳ್ಳಿ ಜೊತೆಲಿ ಶುಂಠಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿಯನ್ನು ಹಾಕಿರ್ತೀವಲ್ವ, ಅದು ಕೂಡ ಫ್ರೈ ಆಗಿರುತ್ತೆ. ಫುಲ್ಲು ಫ್ರೈ ಆಗಲಿ. ಇದು ಮುಕ್ಕಾಲು ಭಾಗ ಫ್ರೈ ಆದ ನಂತರ ನಾವೇನು ಮಾಡಬೇಕಾಗತ್ತೆ, ಇದು ಪೊಟ್ಯಾಟೊ ಅಂದರೆ ಆಲೂಗಡ್ಡೆಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಏಕೆ ಅಂತಂದರೆ ಮತ್ತೆ ಈರುಳ್ಳಿ ಬೇಯೋದಿಲ್ಲ ಆನಂತರ ಇದು ಆ್ಯಡ್ ಮಾಡಿದ್ಮೇಲೆ. ಈಗ ಆಲೂಗಡ್ಡೆಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಆಲೂಗಡ್ಡೆ ಹಾಕಿದ್ಮೇಲೆ ಉರಿ ಕಡಿಮೆ ಮಾಡ್ಕೊಳ್ಳಿ ಸ್ಟೌವ್ದು. ಹಾಗೆ 1 ಸೆಕೆಂಡ್ ಅಥವಾ 2 ಸೆಕೆಂಡ್ಗೆ ಇವು 3 ಅಂದರೆ ಚಿಲ್ಲಿ ಪೌಡರು, ಗರಂ ಮಸಾಲ, ಕಸೂರಿ ಮೆಥಿಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ತಿರುಗಿಸ್ಕೊಡಿ. ಜಸ್ಟ್ 1-2 ಮಿನಿಟ್ಸ್ ತಿರುಗಿಸ್ಕೊಡಿ ಸಾಕು. ಅದು ಫ್ರೈ, ಅದಕ್ಕೆಲ್ಲ ಮಿಶ್ರಣ ಹಿಡಿಯೋಷ್ಟರಲ್ಲಿ ನಾವು ಅಕ್ಕಿಯನ್ನು 2 ಪಾವು ಅಕ್ಕಿಗೆ ನಾನು ಈಗ ಹೇಳ್ತಾ ಇರೋದ್ರಿಂದ 2 ಪಾವು ಅಕ್ಕಿಯನ್ನು ತೆಗೆದುಕೊಂಡು ಒಂದು ಬಾಣಲೆಯಲ್ಲಿ ತೊಳೆದಿಟ್ಕೊಳ್ಳಿ. ಜಸ್ಟ್ ಇನ್ನೇನು ಪೊಟ್ಯಾಟೊ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಅಕ್ಕಿ ಬಾಣಲೆಗೆ ಹಾಕಿ ತೊಳೆದಿಟ್ಕೊಳ್ಳಿ. ಈಗ ಅಕ್ಕಿ ತೊಳೆದಿಟ್ಟಿರ್ತಕ್ಕಂಥದ್ದನ್ನು ಫ್ರೈ ಆಗಿರ್ತಕ್ಕಂಥ ಆಲೂಗಡ್ಡೆ ಮತ್ತು ಈರುಳ್ಳಿ ಇದ್ರ ಜೊತೆಯಲ್ಲಿ ಹಾಕಿ ಸ್ವಲ್ಪ ತಿರುಗಿಸಿ. ಈಗ ಇದಕ್ಕೂ ಅಷ್ಟೇ 1 ಪಾವಿಗೆ 2 ಸ್ಪೂನ್ ಆಗೋಷ್ಟು ಉಪ್ಪು, ಅಂದರೆ ನಾನೀಗ 2 ಪಾವಿಗೆ 4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಪುಡಿ ಉಪ್ಪಾಗಿರೋದ್ರಿಂದ ಈ ರೀತಿ ಇರುತ್ತೆ. ಕಲ್ಲು ಉಪ್ಪಾದರೆ ನೀವು ನಿಮಗೆ ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ತಿರುಗಿಸಿದ ನಂತರ ಈಗ ನಾವು ನೀರು ಏನು ಮಾಡಬೇಕು, ನೀರು ಮುಂಚೆನೇ ಅಳತೆ ಮಾಡಿಟ್ಕೋಬೋದು. ಒಂದು ಬಾಣಲೆಯಲ್ಲಿ 1 ಪಾವಿಗೆ 2 ಪಾವಾಗೋಷ್ಟು ನೀರು, ಅಂದರೆ ಈಗ ನಾನು 2 ಪಾವಿಗೆ 4 ಪಾವು ಅಂದರೆ 2 ಗ್ಲಾಸ್ಗೆ 4 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಈಗಿದು ಸ್ವಲ್ಪ ಉರಿ ಇಡಿ. ಈಗ ಉರಿ ಇಟ್ಟಾಗ ಅದು ಸ್ವಲ್ಪ ಚೆನ್ನಾಗಿ ತೆರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ತೆರಳಿದ ನಂತರ ನಾವೇನು ಮಾಡಬೇಕಾಗುತ್ತೆ, ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಬಿಡಿ. ಮುಚ್ಚಿದ ನಂತರ
ಅದು 2 ಕೂಗೋವರೆಗೂ ಹಾಗೆ ಬಿಡಿ. ನಾನೀಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ತಿದ್ದೀನಿ. ಜಸ್ಟ್ 2 ಕೂಗಿದ ನಂತರ ಮತ್ತೆ ತೆಗೆದ್ರೆ ಟೇಸ್ಟಿಯಾಗಿರ್ತಕ್ಕಂತಹ ಪೊಟ್ಯಾಟೊ ರೈಸ್ ತುಂಬಾ ಚೆನ್ನಾಗಿರುತ್ತೆ. ಇದು ನಾರ್ತ್ ಸ್ಟೈಲಲ್ಲಿರುತ್ತೆ. ಯಾಕೆ ಅಂತಂದರೆ ಇದಕ್ಕೆ ಕೊಬ್ಬರಿ ಬೇರೆ ಏನೋ ಅವಶ್ಯಕತೆ ಇರೋದಿಲ್ಲ. ನೀವು ಬೇಕಾದ್ರೆ ಪನ್ನೀರ್ ಪೀಸಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಆಲೂಗಡ್ಡೆನೇ ಪನ್ನೀರ್ ಟೇಸ್ಟ್ ಕೊಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಮ್ಮಿ ಆ್ಯಂಡ್ ಟೇಸ್ಟಿ ಪೊಟ್ಯಾಟೊ ರೈಸನ್ನು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆ ಪೊಟ್ಯಾಟೋಸು ಪನ್ನೀರ್ ಥರ ಇರುತ್ತೆ. ಸೊ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ನಾರ್ತ್ ಸ್ಟೈಲಲ್ಲಿ ಮಕ್ಕಳಿಗೆ ಇಷ್ಟ ಆಗೋಂಥ ಪೊಟ್ಯಾಟೊ ರೈಸನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ತುಂಬ ಏನು ಐಟಮ್ಸ್ ಬೇಕಾಗೋದಿಲ್ಲ, ಎಲ್ಲ ಮನೆಯಲ್ಲಿರ್ತಕ್ಕಂಥ ಐಟಮ್ಸೇ. ಸೊ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಮತ್ತಷ್ಟು ಹೊಸ ಹೊಸ ವಿಭಿನ್ನ ರುಚಿಗಳ ಜೊತೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾ ಇರ್ತೇನೆ. ಹಾಗೆ ಸ್ಪಿರಿಚುವಲ್ ವೀಡಿಯೋಸ್ ಜೊತೆಯಲ್ಲೂ ಕೂಡ ಭೇಟಿ ಆಗ್ತಾ ಇರ್ತೇನೆ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ನಮ್ಮ ಯೂಟ್ಯೂಬ್ ಚಾನಲ್ ಆದ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಹಾಗೆ ಎಲ್ಲ ರೆಸಿಪೀಸ್ಗೂ ಒಳ್ಳೆ ಕಾಮೆಂಟ್ಸನ್ನು ಕೊಡ್ತಿದ್ದೀರಾ. ಸೊ ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ಇರಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.